Hello children, how are you? So children, welcome back to your physics people channel. So children, ಇದೇ ಶುಕ್ರವಾರದಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಹೀಗಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ PUC ಫಿಸಿಕ್ಸ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಯಾವ ರೀತಿ ನಾವು ಲಾಸ್ಟ್ ಟೈಮಲ್ಲಿ ಪ್ರಿಪ್ರೇಷನ್ ಆಗಬೇಕು ಅಂದರೆ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಅವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇನ್ ಲಾಸ್ಟ್ 1 ವೀಕ್. ಓಕೆ, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತೇನೆ ಅಂದರೆ ಹೌ ಟು ಗೆಟ್ ಔಟ್ ಆಫ್ ಔಟ್ ಮಾರ್ಕ್ಸ್ ಆ್ಯಂಡ್ ಹೌ ಟು ಗೆಟ್ ಪಾಸಿಂಗ್ ಮಾರ್ಕ್ಸ್ ಆ್ಯಂಡ್ ಹೌ ಟು ಗೆಟ್ ಓವರ್ ಆಲ್ ಗುಡ್ ಮಾರ್ಕ್ಸ್ ಇನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಚಿಲ್ಡ್ರನ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್, ಸರ್ ನೀವು ಹೇಳಿದ ಪ್ರಶ್ನೆಗಳು ಬರ್ತವೋ ಇಲ್ಲ ಸರ್ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಅಂತ ಕೇಳ್ತಿದ್ದಾರೆ. ಚಿಲ್ಡ್ರನ್, ಪ್ರತಿ ವರ್ಷ ಅದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತವೆ. ಅವೇ ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಬಿ ಪಾಸಿಟಿವ್, ನೆಗೆಟಿವ್ ಆಗಿ ನೀವು ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವೇ ಕ್ವಶನ್ಸ್ಗಳು ಬರ್ತವೆ, ಪ್ರಾಕ್ಟೀಸ್ ಮಾಡಿ, ಅವುಗಳನ್ನೇ ಬರ್ತವೆ. ಹಾಗಾದರೆ ವಿತೌಟ್ ವೇಸ್ಟಿಂಗ್ ಟೈಮ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಚಿಲ್ಡ್ರನ್, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಇರ್ತಕ್ಕಂಥ ಸಿಲೆಬಸ್ಸು ಫಿಸಿಕಲ್ ವರ್ಡ್ ಇಂದ ಗ್ರಾವಿಟೇಷನ್ ವರ್ಡ್. ಒಂದಿಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಗ್ರಾವಿಟೇಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಲೆಕ್ಚರರ್ಸ್ಗೆ ಕೇಳಿ, ಗ್ರಾವಿಟೇಷನ್ ಇಲ್ಲ ಅಂತ ಬಿಟ್ಬಿಡಿ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಫಿಸಿಕಲ್ ವರ್ಡ್ ಇಂದ ಗ್ರಾವಿಟೇಷನ್ ವರ್ಗೂ ಸಿಲೆಬಸ್ ಇದೆ. ಹಾಗಾದ್ರೆ ಸರ್ ಫಸ್ಟ್ ಚಾಪ್ಟರ್ ಮೇಲೆ ಫಿಸಿಕಲ್ ವರ್ಡ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಸರ್? ಇಲ್ಲಿ ತುಂಬಾ ಸಿಂಪಲ್ ಕ್ವಶನ್ಸ್ ಬರ್ತವೆ. ಯಾವ ರೀತಿ? ವಾಟ್ ಈಸ್ ದಿ ಮೆನ್ಷನ್ ದಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಫಂಡಮೆಂಟಲ್ ಫೋರ್ಸಸ್ ಗಳನ್ನ ಬರಿ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ಸ್ ಫೋರ್ಸ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. 4 ಫೋರ್ಸಸ್. ವಿಚ್ ಇಸ್ ದ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತ ಕೇಳ್ತಾರೆ, ಗ್ರಾವಿಟೇಷನ್ ಫೋರ್ಸ್. ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತ ಕೇಳ್ತಾರೆ. ಎಸ್, gravitational force is the weakest force in the nature. Strongest force in the nature is strong nuclear forces. ಇವುಗಳನ್ನ ನೆನಪಿಡಬೇಕು. ಮತ್ತೆ ಏನು ಕೇಳ್ತಾರೆ ಸರ್ ಈ ಚಾಪ್ಟರ್ ಮೇಲೆ? ಹೂ ಡಿಸ್ಕವರ್ಡ್ ಪ್ರೋಟಾನ್, ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್, ಹೂ ಡಿಸ್ಕವರ್ಡ್ ನ್ಯೂಟ್ರಾನ್, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನ ಬಿಟ್ರೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಸರ್? ಇದನ್ನ ಬಿಟ್ರೆ ರಾಕೆಟಿನ ಪ್ರಿನ್ಸಿಪಲ್ ಯಾವುದು, ಏರೋಪ್ಲೇನಿನ ಪ್ರಿನ್ಸಿಪಲ್ ಯಾವುದು, ದಟ್ ಇಸ್ ಬರ್ನೌಲಿಸ್ ಪ್ರಿನ್ಸಿಪಲ್. ರಾಕೆಟ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ? ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಂಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮೇಲೆ ವರ್ಕ್ ಆಗ್ತದೆ. ಇವಿಷ್ಟೇ ಪ್ರಶ್ನೆಗಳು ವಿದ್ಯಾರ್ಥಿಗಳು ಫಸ್ಟ್ ಚಾಪ್ಟರ್ ಅಲ್ಲಿ ಕೇಳ್ತಾರೆ. ಇದನ್ನ ಬಿಟ್ರೆ ವಾಟ್ ಈಸ್ ಸೈನ್ಸ್, ವಾಟ್ ಈಸ್ ಟೆಕ್ನಾಲಜಿ, ವಾಟ್ ಈಸ್ ಫಿಸಿಕ್ಸ್, ವಾಟ್ ಈಸ್ ಸೈಂಟಿಫಿಕ್ ಮೆಥಡ್, ಈ ರೀತಿ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರ್ತವೆ. ಕಮಿಂಗ್ ಟು ಸೆಕೆಂಡ್ ಚಾಪ್ಟರ್, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಅಗದಿ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಹೇಗಂದ್ರೆ ವಾಟ್ ಈಸ್ ಯೂನಿಟ್, ವಾಟ್ ಆರ್ ಫಂಡಮೆಂಟಲ್ ಯೂನಿಟ್ಸ್, ಫಂಡಮೆಂಟಲ್ ಬೇಸಿಕ್ ಯೂನಿಟ್ಸ್, ಮಾಸ್, ಲೆಂತ್ ಅಂಡ್ ಟೈಮ್ ಆರ್ ದಿ ಫಂಡಮೆಂಟಲ್ ಬೇಸಿಕ್ ಯೂನಿಟ್ಸ್. ಓಕೆ, ವಾಟ್ ಆರ್ ಸಪ್ಲಿಮೆಂಟರಿ ಯೂನಿಟ್ಸ್, ಸಾಲಿಡ್ ಆಂಗಲ್, ಪ್ಲೇನ್ ಆಂಗಲ್. What are the SI unit of solid angle, plane angle? Radian and stereo. Mention the SI units. ಯೋಳಿವೆ ನೋಡಿ, ಆ ಫಂಡಮೆಂಟಲ್ ಯೂನಿಟ್ಸ್ ಗಳನ್ನ ನೋಡ್ಕೊಂಡು ಹೋಗಿ. ಮತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಸರ್? ವಾಟ್ ಈಸ್ ಡೈಮೆನ್ಷನಲ್ ಅನಾಲಿಸಿಸ್ ಅಂಡ್ ವಾಟ್ ಈಸ್ ಡೈಮೆನ್ಷನಲ್ ಇಕ್ವೇಷನ್. ಇದನ್ನ ಬಿಟ್ರೆ ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್, ಟು ಡಿರೈವ್ ದಿ ಇಕ್ವೇಷನ್, ಟು ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಇಂಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್. ಈ ರೀತಿ 3 ಅಪ್ಲಿಕೇಶನ್ಸ್ ಗಳನ್ನ ನೆನಪಿಡಬಹುದು. ದೆನ್ ವಾಟ್ ಈಸ್ ದಿ ಡಿಮೆರಿಟ್ಸ್ ಆಫ್ ದಿ ಡೈಮೆನ್ಷನಲ್ ಅನಾಲಿಸಿಸ್. ಡಿಮೆರಿಟ್ಸ್ ಅಂದ್ರೆ ಲಿಮಿಟೇಷನ್ಸ್ ಗಳನ್ನ ನೋಡ್ಕೊಂಡು. ಮತ್ತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಸರ್? ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂದ್ರೆ ಪುಟಾಣಿಗಳೇ, ವಾಟ್ ಆರ್ ಎರರ್ಸ್, ಮೆನ್ಷನ್ ದಿ ಟೈಪ್ಸ್ ಆಫ್ ಎರರ್ಸ್. ಎರರ್ ಅಂದ್ರೆ ಏನು? ಎರರ್ಗಳ ಪ್ರಕಾರಗಳನ್ನು ಬರೀಬೇಕು, ಟೈಪ್ಸ್ ಅನ್ನು ಬರೀಬೇಕು. ಅವುಗಳ ಸಿಂಪಲ್ ಡೆಫಿನೇಷನ್ ಅನ್ನು ಕೇಳ್ತಾರೆ. ವಾಟ್ ಈಸ್ ಎರರ್, ವಾಟ್ ಈಸ್ ಇನ್ಸ್ಟ್ರೂಮೆಂಟಲ್ ಎರರ್, ವಾಟ್ ಈಸ್ ಪರ್ಸನಲ್ ಎರರ್, ಈ ರೀತಿ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರ್ತದೆ. ವಾಟ್ ಈಸ್ ಪರ್ಸೆಂಟೇಜ್ ಎರರ್, ರಿಲೇಟಿವ್ ಎರರ್ ಅಂದ್ರೆ ಏನು, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನು, ಮೀನ್ ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನು, ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನ ಬಿಟ್ರೆ ಸರ್, ಅದನ್ನ ಬಿಟ್ರೆ ಸಿಗ್ನಿಫಿಕೆಂಟ್ ಫಿಗರ್ ಮೇಲೆ ಕೇಳ್ತಾರೆ. ಯಾವ್ದಾದ್ರು ಒಂದು ನಂಬರ್ ಅನ್ನು ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ನಂಬರ್, ಸಿಗ್ನಿಫಿಕೆಂಟ್ ಫಿಗರ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದನ್ನ ಬಿಟ್ರೆ ಸರ್, ಅದನ್ನ ಬಿಟ್ರೆ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್. ಒಂದು ಇಕ್ವೇಷನ್ ಅನ್ನು ಕೊಟ್ಬಿಟ್ಟು ಅದು ಡೈಮೆನ್ಷನಲಿ ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, v is equal to u plus 80, ಅದು ಡೈಮೆನ್ಷನಲಿ ಕರೆಕ್ಟ್ ಇದೆಯೋ ಚೆಕ್ ಮಾಡಬೇಕು. s is equal to ut plus half 80 square, v square is equal to u square plus 2as, ಅವು ಡೈಮೆನ್ಷನಲಿ ಕರೆಕ್ಟ್ ಆಗಿ ಇದೆ ಇಲ್ಲ ಅಂತ ನೀವು ಚೆಕ್ ಮಾಡಬೇಕು. ಕ್ಲಿಯರ್ ಇದೆ? ಮತ್ತೆ ಇದನ್ನ ಬಿಟ್ರೆ ಸರ್, ಇದನ್ನ ಬಿಟ್ರೆ ವಿದ್ಯಾರ್ಥಿಗಳೇ ಇಕ್ವೇಷನ್ಸ್ ಗಳನ್ನ ಡಿರೈವ್ ಮಾಡಿ ಅಂತ ಹೇಳ್ತಾರೆ by using dimensional analysis. For example, ನಿಮಗೆ ನಿಮ್ಮ ಟೀಚರ್ಸ್ ಮಾಡ್ತಿರ್ತಾರೆ, derive the expression for time period of a simple pendulum by using dimensional analysis method. t is equal to 2 pi square root of L upon g. ಆ ರೀತಿ ಇಕ್ವೇಷನ್ಸ್ ಗಳನ್ನ ಡಿರೈವ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಟೀಚರ್ಸ್ ಯಾವ್ಯಾವ ಇಕ್ವೇಷನ್ಸ್ ಗಳನ್ನ ಡಿರೈವ್ ಮಾಡಿದ್ದಾರೆ ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಅಷ್ಟೇ ಸಾಕು ವಿದ್ಯಾರ್ಥಿಗಳು. ಅರ್ಥ ಆಗ್ತಿದೆಯಾ? ಈ ರೀತಿ ಪ್ರಶ್ನೆಗಳು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಮೇಲೆ ಬರ್ತವೆ. ದೆನ್ ಕಮಿಂಗ್ ಟು ಮೋಷನ್ ಇನ್ ಸ್ಟ್ರೇಟ್ ಲೈನ್. ಚಿಲ್ಡ್ರನ್, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಮೇಲೆ ಬರೋದು ಒಂದೇ 5 ಮಾರ್ಕ್ಸ್ ಕ್ವಶನ್. ಅದು ಯಾವುದಂದ್ರೆ ವಾಟ್ ಈಸ್ VT ಗ್ರಾಫ್ and prove that v is equal to u plus 80, v square is equal to u square plus 2as, s is equal to ut plus half 80 square by using VT graph. VT graph ಅಂದ್ರೆ ಏನು? VT graph ಮುಖಾಂತರ ಈ ಇಕ್ವೇಷನ್ಸ್ ಗಳನ್ನ ಡಿರೈವ್ ಮಾಡಿ ಅಂತ ಹೇಳ್ತಾರೆ. 3 ಇಕ್ವೇಷನ್ ಅಲ್ಲಿ ಯಾವುದಾದ್ರೂ 2 ಇಕ್ವೇಷನ್ಸ್ ಅನ್ನು 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತದೆ. ಮೈಕ್ ಇದೆ ಒಂದು 5 ಮಾರ್ಕ್ಸ್.
3 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್ ಈ ಚಾಪ್ಟರ್ ಅಲ್ಲಿ? ಯಾವ ರೀತಿ ಬರ್ತವೆ ಅಂದ್ರೆ ಡಿಫೈನ್ ರಿಲೇಟಿವ್ ವೆಲಾಸಿಟಿ ಈ ರೀತಿ ಪ್ರಶ್ನೆ ಬರ್ಬೋದು. ದೆನ್ 3 ಮಾರ್ಕ್ಸ್ ಗೆ ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ, ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಫೈನ್ ಸ್ಪೀಡ್, ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್, ಇನ್ಸ್ಟಂಟೇನಿಯಸ್ ಸ್ಪೀಡ್. Define velocity, uniform velocity, non-uniform velocity, instantaneous velocity. Define acceleration, deceleration, uniform acceleration, non-uniform acceleration, instantaneous acceleration. ಈ ರೀತಿ ಪ್ರಶ್ನೆಗಳನ್ನು ಕೇಳೋ ಎಲ್ಲ ಚಾನ್ಸಸ್ ಇರ್ತದೆ. ಇಷ್ಟು ನೀವು ಓದ್ಕೊಂಡು ಹೋಗಿ ವಿದ್ಯಾರ್ಥಿಗಳೇ ಆರಾಮ್ಸೆ ನೀವು ಕ್ವಶನ್ಸ್ಗಳನ್ನು ಟಚ್ ಮಾಡಿ ಬರ್ಬೋದು. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟರ್ ಮೇಲೆ. ನೆಕ್ಸ್ಟ್ ಕಮಿಂಗ್ ಟು ಮೋಷನ್ ಇನ್ ಎ ಪ್ಲೇನ್. ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರ್ ಮೇಲೆ ನೀವು ಏನು ನೋಡ್ಕೊಂಡು ಹೋಗ್ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ, ಏನೇನು ಸ್ಟಡಿ ಮಾಡಿದ್ರೆ ನೀವು. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರೋದು ಎರಡೇ. ಒಂದು, ವಾಟ್ ಈಸ್ ಪ್ರೊಜೆಕ್ಟೈಲ್, ಪಾತ್ ಟ್ರೇಸ್ ಆಫ್ ದ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ, ಅದನ್ನ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಇದು 5 ಮಾರ್ಕ್ಸ್. ಇದ್ರ ಬಿಟ್ಟರೆ ಇನ್ನೊಂದು 5 ಮಾರ್ಕ್ಸ್ ಏನು ಕೇಳಬಹುದು, ವಾಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಇಷ್ಟು ಇವು 5 ಮಾರ್ಕ್ಸ್ ಕ್ವಶನ್ಸ್. 3 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕ್ವಶನ್ಸ್ ಬರ್ತವೆ ಸರ್? ಡಿಫೈನ್, ಮೆನ್ಷನ್ ದಿ ಡಿಫರೆನ್ಸಸ್ ಬಿಟ್ವೀನ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಎಸ್, ಅಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್. ಈ ಮೂರರಲ್ಲಿ 3 ಮಾರ್ಕ್ಸ್ಗೆ ಯಾವ್ದಾದ್ರು ಒಂದು ಬಂದೇ ಬರ್ತದೆ. ರೇಂಜ್ ಆದ್ರೂ ಬರ್ತದೆ, ಟೈಮ್ ಆಫ್ ಫ್ಲೈಟ್ ಆದ್ರೂ ಬರ್ತದೆ. ದೆನ್ ಅದನ್ನ ಬಿಟ್ಟರೆ ಹಾರಿಜಾಂಟಲ್ ರೇಂಜ್, ಟೈಮ್ ಆಫ್ ಫ್ಲೈಟ್, ಮತ್ತೆ ಇನ್ನೊಂದು ಯಾವುದು ಮ್ಯಾಕ್ಸಿಮಮ್ ಹೈಟ್. ಮೂರರಲ್ಲಿ ಯಾವ್ದಾದ್ರು ಒಂದು 3 ಮಾರ್ಕ್ಸ್ ಕೇಳ್ತಾರೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಮತ್ತೆ ಸರ್ ಏನು ಕೇಳ್ಬೋದು ಕ್ವಶನ್ಸ್? ವಾಟ್ ಈಸ್ ಯೂನಿಟ್ ವೆಕ್ಟರ್, ವಾಟ್ ಈಸ್ ನಲ್ ವೆಕ್ಟರ್, ವಾಟ್ ಈಸ್ ಸ್ಕೇಲಾರ್, ವಾಟ್ ಈಸ್ ವೆಕ್ಟರ್, ವಾಟ್ ಈಸ್ ಪೊಸಿಷನ್ ವೆಕ್ಟರ್, ವಾಟ್ ಈಸ್ ಕೋಪ್ಲೇನಾರ್ ವೆಕ್ಟರ್, ವಾಟ್ ಈಸ್ ಕೋಲಿನಿಯರ್ ವೆಕ್ಟರ್. ಈ ರೀತಿ ಸಿಂಪಲ್ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ. ಮತ್ತೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್ 3 ಮಾರ್ಕ್ಸ್ಗೆ? ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಆಫ್ ವೆಕ್ಟರ್ ಎಡಿಷನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಎಡಿಷನ್. ಪಾಲಿಗೋನಲ್ ಇಲ್ಲಿವರೆಗೂ ಕೇಳಿಲ್ಲ, ಬಟ್ ಇವೆರಡನ್ನ ನೀವು ನೋಡ್ಕೊಂಡು ಹೋಗಿ. ಟ್ರಯಾಂಗಲ್, ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಎಡಿಷನ್ ಅನ್ನು ನೋಡ್ಕೊಂಡು ಆಯ್ತು. ಮತ್ತೆ ಇದ್ರ ಬಿಟ್ಟರೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಸರ್? ಅಲ್ಲಿ ರೆಸೊಲ್ಯೂಷನ್ ಆಫ್ ವೆಕ್ಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನೋಡಿ. ಅದನ್ನ 3 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಕೇಳ್ಬೋದು. ಏನಂತ ಕೇಳ್ತಾರೆ ಗೊತ್ತಾ? ವಾಟ್ ಈಸ್ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್ ಅಂಡ್ ಎಕ್ಸ್ಪ್ಲೈನ್ ದ ರೆಸೊಲ್ಯೂಷನ್ ಆಫ್ ವೆಕ್ಟರ್ ಇಂಟು ಇಟ್ಸ್ 2 ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್. ಒಂದು ವೆಕ್ಟರ್ ಅನ್ನ 2 ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಗಿ ನೀವು ಸ್ಪ್ಲಿಟ್ ಮಾಡಬೇಕು. ಆ ಡೆರಿವೇಷನ್ ಅನ್ನು ನೀವು ಅಲ್ಲಿ ಡಿರೈವ್ ಮಾಡಬೇಕು. ಇಷ್ಟೇ. ಇದನ್ನ ಬಿಟ್ಟರೆ ವಾಟ್ ಈಸ್ ಸ್ಕೇಲಾರ್ ಪ್ರಾಡಕ್ಟ್, ವಾಟ್ ಈಸ್ ವೆಕ್ಟರ್ ಪ್ರಾಡಕ್ಟ್ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೇಳ್ತಿರ್ತಾರೆ. ಇದನ್ನ ಬಿಟ್ಟರೆ ಈ ರೀತಿ ಪ್ರಶ್ನೆಗಳು ಕೇಳ್ಬೋದು 1 ಮಾರ್ಕ್ಸ್ಗೆ ಅಪ್ಲೈಡ್ ಕ್ವಶನ್. ವಾಟ್ ಈಸ್ ದಿ ಡಾಟ್ ಪ್ರಾಡಕ್ಟ್ ಆಫ್ ದ ಸ್ಕೇಲಾರ್ ಕ್ಯೂಸ್, then cross product of the 2 vector gives what. ಈ ರೀತಿ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರ್ತದೆ. ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, that is laws of motion. So laws of motion, it is quite easy, important for your point of examination. First let me tell you 5 marks important questions. ಇಲ್ಲಿ 5 marks questions ಯಾವ ಅಂದ್ರೆ ಮೂರೇ ಇದೆ. ಮೂರನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಯಾವುದು? ಸ್ಟೇಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅಂಡ್ ಪ್ರೂವ್ ದಟ್ F is equal to m, ಫಿಕ್ಸ್ಡ್ ಕ್ವಶನ್. ಇದು ಬಿಟ್ರೆ ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಇದನ್ನ ಬಿಟ್ರೆ ಬ್ಯಾಂಕ್ಡ್ ರೋಡ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸೇಫ್ ಸ್ಪೀಡ್ ಆಫ್ ಎ ವೆಹಿಕಲ್ when it is moving on a banked road. ಅದನ್ನ 5 ಮಾರ್ಕ್ಸ್ ಕೇಳಬಹುದು. ಇದೆ ನೋಡಿ, ಸ್ಕ್ವೇರ್ ರೂಟ್ ಆಫ್ gr tan θ ಅಂತ ಒಂದು ಈಕ್ವೇಷನ್ ಬರ್ತದಲ್ಲ, ಅದನ್ನ ಡಿರೈವ್ ಮಾಡೋದು ಇದು 5 ಮಾರ್ಕ್ಸ್. ಸೊ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಸರ್? 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಸಿಂಪಲ್. ವಾಟ್ ಈಸ್ ಫ್ರಿಕ್ಷನ್, ಮೆನ್ಷನ್ ದಿ ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್, ಹೌ ಟು ರೆಡ್ಯೂಸ್ ದಿ ಫ್ರಿಕ್ಷನ್. ಇವೆರಡು ಫಿಕ್ಸ್ ಕ್ವಶನ್ಸ್. How we are going to reduce the friction? By using ball bearings, by putting paints, by polishing the surface. These are the few methods to reduce the friction. What are the advantages of the friction? Advantages ಅನ್ನು ಕೇಳ್ತಾರೆ 3 ಮಾರ್ಕ್ಸ್ಗೆ. ಇದನ್ನ ಬಿಟ್ರೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಎಕ್ಸ್ಪ್ಲೇನ್ ಮಾಡಂತ ಹೇಳ್ತಾರೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಫಸ್ಟ್ ಲಾ ಅಂತ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳನ್ನ ಕೇಳಿ ಸರ್ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಸರ್? ತುಂಬಾ ಸಿಂಪಲ್. ವಾಟ್ ಈಸ್ ಇನರ್ಷಿಯಾ, ಸ್ಟೇಟ್ ಅರಿಸ್ಟಾಟಲ್ ಫಿಲಾಸಫಿ. ವಾಟ್ ಈಸ್ ಇನರ್ಷಿಯಾ ಆಫ್ ರೆಸ್ಟ್, ವಾಟ್ ಈಸ್ ಇನರ್ಷಿಯಾ ಆಫ್ ಮೋಷನ್, ವಾಟ್ ಈಸ್ ಇನರ್ಷಿಯಾ ಆಫ್ ಡೈರೆಕ್ಷನ್, ವಾಟ್ ಈಸ್ ಇಂಪಲ್ಸ್, ಮೆನ್ಷನ್ ದಿ SI ಯೂನಿಟ್ ಆಫ್ ಇಂಪಲ್ಸ್. ಈ ರೀತಿ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಇರ್ತದೆ. ಇವುಗಳನ್ನ ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಒಂದಿಷ್ಟು ಕ್ವಶನ್ ಪೇಪರ್ಸ್ಗಳನ್ನ ನೋಡಿದಾಗ ಏನು ಕೇಳಿದ್ದಾರೆ ಅಂದ್ರೆ ವಾಟ್ ಈಸ್ ಆಂಗಲ್ ಆಫ್ ರಿಪೋಸ್, ಈ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ. ಫ್ರಿಕ್ಷನ್ ಅಲ್ಲಿ ಬರ್ತದೆ ನೋಡಿ. ಮೆನ್ಷನ್ ಲಾಸ್ ಆಫ್ ಫ್ರಿಕ್ಷನ್, ಲಾಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್. ಆ ಲಾಸ್ಗಳನ್ನ ಓದ್ಕೊಂಡು ಹೋಗಿ. ಆಂಗಲ್ ಆಫ್ ರಿಪೋಸ್ ಅಂದ್ರೆ ಏನು, ಈ ರೀತಿ ಪ್ರಶ್ನೆಗಳು ಕೇಳ್ತಿರ್ತಾರೆ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇಷ್ಟು ಓದ್ಕೊಂಡು ಹೋಗಿ ಸಾಕು. ಹಾಗಾದ್ರೆ ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, ವರ್ಕ್ ಎನರ್ಜಿ ಪವರ್. ವರ್ಕ್ ಎನರ್ಜಿ ಪವರ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಯಾವುದಂತ ಫಸ್ಟ್ ಹೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ಸ್ ಯಾವುದಂದ್ರೆ ಪ್ರೂವ್ ದಟ್ ದ ಟೋಟಲ್ ಎನರ್ಜಿ ಈಸ್ ರಿಮೈನ್ಸ್ ಕಾನ್ಸ್ಟಂಟ್, ಅಂದ್ರೆ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ರಿಮೈನ್ಸ್ ಕನ್ಸರ್ವ್ ಇನ್ ಕೇಸ್ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ. ಪಾಯಿಂಟ್ ಎ, ಪಾಯಿಂಟ್ ಬಿ ಮತ್ತು ಪಾಯಿಂಟ್ ಸಿ, mgh ಅಂತ ಪ್ರೂವ್ ಮಾಡಬೇಕು. ಇದು ಪಕ್ಕ ಫಿಕ್ಸ್ ಕ್ವಶನ್ ಇದು 5 ಮಾರ್ಕ್ಸ್. ಇದನ್ನ ಬಿಟ್ರೆ 5 ಮಾರ್ಕ್ಸ್ ಏನು ಕೇಳ್ತಾರೆ ಅಂದ್ರೆ ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಪ್ರಿಂಗ್. ಇದನ್ನ ಬಿಟ್ರೆ ಕೊಲಿಷನ್ ಮೇಲೆ ಕೇಳ್ತಾರೆ. ಏನು ಕೊಲಿಷನ್ ಅಲ್ಲಿ ಏನು ಕೇಳ್ಬೋದು ಹೇಳಿ ವಿದ್ಯಾರ್ಥಿಗಳೇ? ಅದೇ ಫೈಂಡ್ ಔಟ್ ದ ಫೈನಲ್ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ when 2 objects collide each other. ಅದನ್ನ ಕೇಳ್ಬೋದು. ಇವು 5 ಮಾರ್ಕ್ಸ್ ಕ್ವಶನ್ಸ್.
3 marks questions, 2 marks questions, 1 marks questions ಯಾವ ರೀತಿ ಬರ್ತವೆ ಸರ್? 3 marks ಗೆ most of the time they will ask derive the expression for kinetic energy of a particle half m square. ಇದನ್ನ ನೀವು ಬರೀಬೇಕು. Then prove that p is equal to power is equal to force into velocity. Force into velocity ಇದನ್ನ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟರೆ ಸರ್ what is collision? Mention the types of collisions. What are conservative forces? Give example. What are non-conservative forces? Give example. Define perfectly elastic collision, perfectly inelastic collision. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ collision ಮೇಲೆ. Then what is power? Mention it SI unit. Then 1 horsepower is equal to how much? 1 kilowatt hour is equal to how much? What is work? ಈ ರೀತಿ ಪ್ರಶ್ನೆಗಳು ಕೇಳಬಹುದು. Then work energy theorem for constant force, work energy theorem for variable force. ಇಷ್ಟು ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಷ್ಟೇ ಸಾಕು. Then coming to system of particle and rotational motion. System of particle and rotational motion ಅಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಡೆರಿವೇಷನ್ಸ್ ಗಳೇ ಅವುಗಳನ್ನು ಮಾಡ್ಕೊಂಡು ಒಂದೇದು 5 marks ಕ್ವಶನ್ ಇದೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ಯಾರಲಲ್ ಆಕ್ಸಿಸ್ ಥಿಯರಂ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಂ. ಅದನ್ನ ಬಿಟ್ಟರೆ ಸರ್ ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್ ಅದನ್ನು ನೋಡ್ಕೊಂಡು ದೆನ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ದಿ ರೋಲಿಂಗ್ ಬಾಡಿ. ದೆನ್ ಅದನ್ನ ಬಿಟ್ಟರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದ ಕೈನೆಟಿಕ್ ಎನರ್ಜಿ ಆಫ್ ದಿ rotating body. Rolling body ಬೇರೆ rotating body ಬೇರೆ. Don't get confused. ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಇದನ್ನ ಬಿಟ್ಟರೆ ಮತ್ತೆ 3 marks 2 marks 1 marks questions ಗಳು ಹೆಂಗೆ ಬರ್ತವೆ ಸರ್? Prove that v is equal to r omega, the relation between linear velocity and angular velocity. ಇದನ್ನ ಪ್ರೂವ್ ಮಾಡಂತ ಹೇಳ್ತಾರೆ. ಇದನ್ನ ಬಿಟ್ಟರೆ ಸರ್ derive the expression for torque acting on a object. What is moment of inertia? Mention its SI unit. What is radius of gyration? Mention its SI unit. What is center of mass? What is rigid body? What is angular velocity? What is angular acceleration? What is torque? Mention its SI unit. ಈ ರೀತಿ ಪ್ರಶ್ನೆಗಳನ್ನು ಕೇಳುವ ಚಾನ್ಸಸ್ ಇರ್ತದೆ. ಇವುಗಳನ್ನು ನೀವು ನೋಡ್ಕೊಂಡು ಹೋಗಿ. ಓಕೆ, ದೆನ್ ಕಮಿಂಗ್ ಟು ಲಾಸ್ಟ್ ಚಾಪ್ಟರ್ ಗ್ರಾವಿಟೇಷನ್. ಗ್ರಾವಿಟೇಷನ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಸರ್? ನೋಡಿ, ಗ್ರಾವಿಟೇಷನ್ ಮೇಲೆ ತುಂಬಾ ಈಸಿ ಕ್ವಶನ್ಸ್ಗಳು ಬರ್ತವೆ. ಯಾವ ರೀತಿ ಅಂದರೆ ಫಸ್ಟ್ 5 marks ಕ್ವಶನ್ಸ್ ಯಾವ್ಯಾವ ಅಂದರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಇದನ್ನ ಬಿಟ್ಟರೆ ಸರ್ ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ? ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಇಟ್. Define escape speed, derive the expression for it. Derive the expression for acceleration due to gravity at height h above the surface of the earth. Derive the expression for acceleration due to gravity at a depth d below the surface of the earth. You will repeat after. Questions. But ಇದನ್ನ ಬಿಟ್ಟರೆ 3 marks questions ಯಾವ ಸರ್? Define orbital velocity, derive the expression for the orbital velocity. State and explain universal law of gravitation. Newton's law of gravitation ಅನ್ನ ನೀವು ಓದ್ಕೊಂಡು ಹೋಗಲೇಬೇಕು. ಮತ್ತೆ ಸರ್ 1 marks ಗೆ ಮತ್ತು 2 marks ಗೆ ಹೆಂಗೆ ಬರ್ತವೆ ಸರ್? What are geostationary satellites? Polar satellites. What are the applications of geostationary satellites? What are the applications of the polar satellites? What is the height and time period of the geostationary satellite? Geostationary satellite in a time of 24 hours and the height of 36,000 km. What is the time period of the polar satellite? 100 minutes. What is the height? 800 to 1000 km. What is escape speed? What is orbital speed? Okay, what is the value of escape speed and orbital speed on the surface of the earth? Escape speed is 11.2 km per second. Orbital speed 7.92 km per second. What is the relation between escape velocity and orbital velocity? Escape velocity is equal to square root of 2 into orbital velocity. 3 marks ಗೆ ಇನ್ನೊಂದು ಮರ್ತೆ ನಾನು. Derive the expression for acceleration due to gravity on the surface of the earth. G is equal to capital GM upon r square. 3 marks ಗೆ ಓದ್ಕೊಳ್ಳಿ. ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಸರ್? Mention the expression for universal law of gravitation in vector form. ವೆಕ್ಟರ್ ಫಾರ್ಮ್ ಅಲ್ಲಿ ಅದನ್ನ ಯಾವ ರೀತಿ ರಿಪ್ರೆಸೆಂಟೇಷನ್ ಮಾಡ್ತೇವೆ? ಇಕ್ವೇಷನ್ ಅದನ್ನು ನೋಡ್ಕೊಂಡು ಹೋಗಿ. ಇದನ್ನ ಬಿಟ್ಟರೆ 1 marks ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್? ಸಿಂಪಲ್. Define gravitational potential. What is the SI unit of gravitational potential? What is the SI unit of capital G? What is the value of capital G? What is the dimensional formula of the capital G? What is the SI unit of acceleration due to gravity? What is the value of acceleration due to gravity on the surface of the earth? And what is the dimensional formula of the acceleration due to gravity on the surface of the earth? ಇಷ್ಟೇ ವಿದ್ಯಾರ್ಥಿಗಳು ಗ್ರಾವಿಟೇಷನ್ ಮೇಲೆ ಕೇಳಿ. ಅದಕ್ಕೆ ನೀವೇನು ಮಾಡಿ, ಕ್ವಶನ್ ಪೇಪರ್ಸ್ಗಳನ್ನು ಫಾಲೋ ಮಾಡಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲಿಸ್ಟನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಅವಿಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್. ಗೆಟ್ ವಾಟ್ ಐ ಟೆಲ್. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಸರ್ ಆ ಕ್ವಶನ್ಸ್ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಸರ್, ಈ ಕ್ವಶನ್ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಸರ್, ದಯವಿಟ್ಟು ಆ ರೀತಿ ಯೋಚನೆ ಮಾಡಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅವೇ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಗೆಟ್ ಡೆಫಿನೆಟ್ಲಿ ಗುಡ್ ಮಾರ್ಕ್ಸ್. ಸರ್ ಥಿಯರಿ ಬಗ್ಗೆ ಹೇಳಿದ್ವಿ, ವಾಟ್ ಅಬೌಟ್ ಪ್ರಾಬ್ಲಮ್ ಸರ್? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂಮರಿಕಲ್ಸ್ ಅನ್ನು ಯಾವ ಚಾಪ್ಟರ್ ಮೇಲೆ ಬಿಡಿಸಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಕೀಪ್ ಪ್ರಾಕ್ಟೀಸಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಸೊ ಮಚ್.